ಇವತ್ತೊಂದು ಶುಗರ್ದು ಒಂದು ಪೌಡರ್ ಮಾಡೋಣ ಅಂತ ಹೇಳ್ಬಿಟ್ಟು, ಆ್ಯಕ್ಚುಲಿ ಇದು ನಮ್ಮ ತಂದೆಯವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ಅವ್ರು ಹೇಳಿದರು. ಸೊ ನಾನೊಂದು ಫೇಸ್ಬುಕ್ಕಲ್ಲಿ ಇದರಲ್ಲಿ ನೋಡಿದ್ದೆ ಒಂದು ರೆಸಿಪಿ ಇದು. ಸೊ ಹಾಗಾಗಿ ಇದು ಪೌಡರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಮೆಂತ್ಯನ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿ ಒಣಗಿಸ್ತಾ ಇರೋದು ಇದು ನೆರಳಲ್ಲೇನೆ. ಸೊ ಅದಕ್ಕೆ ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಬೇಕು. ಸೊ ಫಸ್ಟ್ ಇದು ಒಣಗಿದಾದ್ಮೇಲೆ ಅದು ಕೂಡ ಎಲ್ಲ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳನ್ನ ಎಲ್ಲ ತೊಳೆದು ಒಣಗಾಕಬೇಕು. ಸೊ ಒಂದೊಂದೇ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ವಾಚ್ ಮಾಡ್ತಾ ಇರಿ. ಸೊ ಗೈಸ್, ಶುಗರ್ಗೆ ಒಂದು ಪೌಡರ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಮೆಂತ್ಯನ ನೋಡಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿದ್ದೆ. ಸೊ ಅದು ಮೊಳಕೆ ಬಂದಾದಮೇಲೆ ಒಣಗಿಸ್ಬಿಟ್ಟು ಇಟ್ಟಿದ್ದೀನಿ. ಸೊ ಈಗ ಸ್ವಲ್ಪ ಜೀರಿಗೆನೂ ಕೂಡ ತೊಗೋಬೇಕು. ಜೀರಿಗೆ ಒಂದು 2-3 ಸ್ಪೂನಷ್ಟು. ಸೊ ಜೀರಿಗೆನೂ ತೊಗೊಂಡಿದ್ದೀನಿ. ಗೈಸ್ ನೋಡಿ, ಇಲ್ಲಿ ನಾನು ಮೆಂತ್ಯ ಮತ್ತು ಕರಿಬೇವು ಎರಡನ್ನೂ ತೊಳೆದ್ಬಿಟ್ಟು ಒಣಗಿಸಿದೆ. ಈಗ ಸ್ವಲ್ಪ ಮನೆ ಮುಂದೆನೇ ಬಿಸಿಲಿತ್ತು ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ಬಿಸಿಲಲ್ಲೇ ಚೆನ್ನಾಗಿ ಒಣಗಿದೆ. ಇದನ್ನು ಕೂಡ ಮಿಕ್ಸಿ ಮಾಡಬೇಕು. ಸೊ ಇದಾದಮೇಲೆ ನುಗ್ಗೆ ಸೊಪ್ಪು ಒಣಗಾಕಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಇಲ್ಲಿ ನುಗ್ಗೆ ಸೊಪ್ಪನ್ನು ಅಷ್ಟೇನೆ ತೊಳೆದ್ಬಿಟ್ಟು ಸ್ವಲ್ಪ ಒಣಗಾಕಿದ್ದೀನಿ. ಸೊ ಇದನ್ನು ಕೂಡ ಸ್ವಲ್ಪ ಬಾಣಲಿನಲ್ಲಿ ಬಿಸಿ ಮಾಡಿಬಿಟ್ಟು ಇಷ್ಟು ಎಲ್ಲದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸಿ ಮಾಡಿಬಿಟ್ಟು ಪೌಡ್ರ್ ಮಾಡಬೇಕು. ಸೊ ಪೌಡ್ರ್ ಮಾಡಿದಾದ್ಮೇಲೆ ನೀವು ಮಧ್ಯಾಹ್ನದತ್ತು ಅಥವಾ ಸಾಯಂಕಾಲದತ್ತು ಈ ಮಜ್ಜಿಗೆ ಜೊತೆಯಲ್ಲಿ ನೀವು ಬೇಕಿದ್ರೆ ಮಿಕ್ಸ್ ಮಾಡ್ಕೊಂಡು ಅದನ್ನು ಕುಡಿಬೇಕು ಡೈಲಿ. ಸೊ ಅವಾಗೇನೋ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವುದೋ ಒಂದು ಫೇಸ್ಬುಕ್ ಇದರಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡ್ತಾಯಿದ್ರು. ಸೊ ಹಂಗಾಗಿ ನಮ್ಮ ಫಾದರ್ಗೆ ಶುಗರ್ ಇರೋದ್ರಿಂದ ಸೊ ಅವ್ರು ನನಗೆ ಮಾಡಿಕೊಡು ಅಂತ ಕೇಳಿದರು. ಸೊ ಹಂಗಾಗಿ ಅವ್ರಿಗೋಸ್ಕರ ಇದು ಪೌಡರ್ ಮಾಡ್ತಾಯಿದ್ದೀನಿ. ಸೊ ನೀವು ಬೇಕಂದರೆ ಮನೇಲಿ ಟ್ರೈ ಮಾಡಿ. ಮತ್ತು ಆಮೇಲೆ ಇನ್ನೊಂದು ಏನಂದರೆ ಬೆಟ್ಟದ ನೆಲ್ಲಿಕಾಯಿ ಬರುತ್ತಲ್ಲ, ಸೊ ಬೆಟ್ಟದ ನೆಲ್ಲಿಕಾಯಿನೂ ಅಷ್ಟೇನೆ ಅದನ್ನು ಕೂಡ ತೊಳೆದ್ಬಿಟ್ಟು ಇಲ್ಲಿ ಒಣಗಾಕಿದ್ದೀನಿ. ಸೊ ಇದನ್ನು ಕೂಡ ಪುಡಿ ಮಾಡಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಕುಡಿದ್ರೆ ಸ್ವಲ್ಪ ಶುಗರ್ ಏನೋ ನಾರ್ಮಲ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ನಾರ್ಮಲ್ಗೆ. ಸೊ ಹಾಗಾಗಿ ಇದನ್ನು ಕೂಡ ಇಲ್ಲಿ ತೊಳೆದು ಒಣಗಾಕಿದ್ದೀನಿ. ಇದನ್ನು ಕೂಡ ಪೌಡ್ರ್ ಮಾಡೋದಕ್ಕೆ ಇದನ್ನು ತೋರಿಸ್ತೀನಿ. ಸೊ ನಿಮಗೂ ಯಾರಿಗಾದರೂ ಶುಗರ್ ಇದ್ದರೆ ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ರೆಸಿಪಿನ. ಸೊ ಟ್ರೈ ಮಾಡಿ ನಿಮಗೇನು ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಇವಾಗ ಇದನ್ನು ಪೌಡರ್ ರೆಡಿ ಮಾಡ್ತಾಯಿದ್ದೀನಿ. ಸೊ ಗೈಸ್, ನಾನು ಇಲ್ಲಿ ಮೆಂತ್ಯನ ಸ್ವಲ್ಪ ಬಿಸಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಇದಕ್ಕೆ ಒಂದು 2-3 ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ಳೋಣ. ಅಂದಾಜು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕು, ನೀವು ಎಷ್ಟು ಮಾಡ್ತಾಯಿದ್ದೀರಾ, ಎಷ್ಟು ಸೊಪ್ಪೆಲ್ಲ ತೊಗೊಂಡಿದ್ದೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ತೊಗೊಂಡ್ಬಿಟ್ಟು ಇದನ್ನು ಸ್ವಲ್ಪ ಬಿಸಿ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಗೈಸ್. ಸೊ ನಾನು ಇದು ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಸೊ ಗೈಸ್, ಅದು ಸ್ಮೆಲ್ ಬರೋಕ್ಕೆ ಶುರು ಆಗುತ್ತಲ್ಲ ಅಥವಾ ಸ್ವಲ್ಪ ಚಟಪಟ ಅಂತ ಬರುತ್ತಲ್ಲ, ಸೊ ಅಷ್ಟು ಬಂದರೆ ಸಾಕು. ಅಷ್ಟು ಹುರಿದ್ಬಿಟ್ಟು ಆಫ್ ಮಾಡ್ಕೊಳ್ಳಿ ಗೈಸ್. ಇದಾಗಿದೆ, ಸ್ವಲ್ಪ ಹಾರ್ಕೊಳ್ಳಿ. ಯಾಕಂದರೆ ಈಗಲೇ ಮಿಕ್ಸಿ ಮಾಡಿದ್ರೆ ಇದು ಸ್ವಲ್ಪ ಬಿಸಿ ಇರುತ್ತೆ, ಅಲ್ಲಿ ಮಿಕ್ಸಿ ಮಾಡಿದ್ಮೇಲೆ ಅದು ಸ್ವಲ್ಪ ಜಾಸ್ತಿ ಬಿಸಿ ಆಗುತ್ತೆ. ಸೊ ಹಂಗಾಗಿ ಇದು ಹಾರಿದ್ದಾದಮೇಲೆ ಮಿಕ್ಸಿ ಮಾಡ್ತೀನಿ. ಸೊ ಗೈಸ್, ಇದು ತಣ್ಣಗಾಗಿದೆ. ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡೋಣ. ಸಾರಿ, ಕ್ಯಾಮ್ರಾ ಉಲ್ಟಾ ಇಟ್ಕೊಂಡಿದ್ದೀನಿ. ಸೊ ಓಕೆ, ಈಗ ನೋಡಿ, ಇದು ಒಣಗಿಸಿಟ್ಟಿದ್ನಲ್ಲ ಕರಿಬೇವು ಮತ್ತು ಮೆಂತ್ಯ, ಸೊ ಅದನ್ನು ಕೂಡ ತೊಗೊಂಬಂದು ಇಟ್ಟಿದ್ದೀನಿ. ಇದೇನು ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಗೈಸ್, ಯಾಕಂದ್ರೆ ನೋಡಿ ಫುಲ್ ಪುಡಿ ಆಗುತ್ತೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿರೋದ್ರಿಂದ. ಸೊ ಇದನ್ನು ಕೂಡ ಮಿಕ್ಸಿ ಮಾಡ್ತೀನಿ. ಸೊ ಇದನ್ನು ಮಾಡ್ಕೊಂಬಿಡೋಣ ಇದನ್ನು, ಯಾಕಂದರೆ ಕಾಳಲ್ವ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಹಂಗಾಗಿ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ. ಸೊ ಗೈಸ್, ಪೌಡರ್ ಆಗಿದೆ, ನುಣ್ಣಗಾಗಿದೆ, ಸಾಕು. ಇಷ್ಟು ನುಣ್ಣಗಾದರೆ ಸೊ ಇದನ್ನು ಇದು ಒಂದು ಕಡೆ ಟ್ರಾನ್ಸ್ಫರ್ ಮಾಡೋಣ. ಸೊ ಅದಾದಮೇಲೆ ನೆಕ್ಸ್ಟ್ ಅದು ಪೌಡ್ರ್ ಮಾಡೋಣ. ಮೆಂತ್ಯ ಮತ್ತು ಕರಿಬೇವು. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಮಾಡಬೇಕು. ಓಕೆ, ಆಗಿದೆ. ನೆಕ್ಸ್ಟ್ ಅದನ್ನು ಹಾಕ್ಕೊಳ್ಳೋಣ. ಸೊ ಲೆಟ್ಸ್ ಆ್ಯಡ್. ಗೈಸ್, ಈ ಥರ ಇದು ಕೂಡ ಪೌಡರ್ ಆಗಿದೆ. ಕಲರ್ ನೋಡಿ ಗೈಸ್ ಯಾವ ಟೈಪ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಕಲರ್ ಮಾತ್ರ ಸಖತ್ತಾಗಿದೆ. ಸೊ ಇದಕ್ಕೆ ಹಾಕೊಳ್ಳೋಣ.
ನುಗ್ಗೆ ಸೊಪ್ಪು ಒಂದು ಒಣಗಬೇಕು. ಸೊ ನುಗ್ಗೆ ಸೊಪ್ಪು ಎಲ್ಲೂ ಸಿಟಿಗಳಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ. ಸೊ ಅದು ಯಾರಿಗೋ ಹೇಳಿ ತರಿಸಿರೋದು. ಸೊ ಹಾಗಾಗಿ ಇದಕ್ಕೆ ಹಾಕ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಇದೆ, ಅದನ್ನು ಮಿಕ್ಸ್ ಮಾಡೋಣ. ಸೊ ಗೈಸ್, ಇಲ್ಲಿ ಪೂರ್ತಿ ಎಲ್ಲನೂ ಮಿಕ್ಸಿ ಮಾಡಿಬಿಟ್ಟು ಸೊ ಒಂದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ, ಯಾಕಂದರೆ ತಟ್ಟೆಯಲ್ಲಿ ಜಾಗ ಸಾಕಾಗ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಬೇಕಾಗಿರೋದು ನುಗ್ಗೆ ಸೊಪ್ಪು. ಸೊ ಅದು ಒಣಗಾಕಿದ್ದೀನಿ. ಅದು ಒಣಗಿದ ಮೇಲೆ ಅದನ್ನು ಕೂಡ ಮಿಕ್ಸಿ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತೀನಿ. ಸೊ ನಾನು ನಿಮ್ಗೆ ಹೇಳ್ದಂಗೆ ಮಜ್ಜಿಗೆಗೆ ಇದನ್ನು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಮಧ್ಯಾಹ್ನ ಮತ್ತು ರಾತ್ರಿ ನೀವು ಊಟ ಆದಮೇಲೆ ಮಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಡಿದ್ರೆ ಏನೋ ಶುಗರ್ ನಾರ್ಮಲ್ ಲೆವೆಲಿಗೆ ಬರುತ್ತೆ ಅಂತ ಹೇಳ್ತಿದ್ರು. ಸೊ ಟ್ರೈ ಮಾಡಿ ರಿಸಲ್ಟ್ ಏನು ಅಂತ ನನಗೆ ಹೇಳಿ. ನೀವು ಯಾರಾದರೂ ವಾಚರ್ಸ್ ಯಾರು ವೀವರ್ಸ್ ಯಾರು ಇದ್ದೀರಲ್ಲ, ಸೊ ಅವ್ರು ಯಾರಿಗಾದ್ರೂ ಶುಗರ್ ಇದ್ದರೆ ಸೊ ಅವ್ರು ಟ್ರೈ ಮಾಡಿ ಅಂತ ಹೇಳ್ತೀನಿ. ನಾನು ನಮ್ಮ ಫಾದರಿಗೆ ಕೊಡ್ತೀನಿ ಇದು ಮಾಡಿಬಿಟ್ಟು. ಸೊ ಅದಾದಮೇಲೆ ಅವ್ರದ್ದು ರಿವ್ಯೂ ಏನು ಅಂತ ಹೇಳ್ಬಿಟ್ಟು ಕೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಟ್ರೈ ಮಾಡಿ ಅಂತ ಹೇಳ್ತೀನಿ ಗೈಸ್. ಪೊಮೆಗ್ರಾನೇಟ್ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು 2 ಪೊಮೆಗ್ರಾನೇಟ್ನ ತೊಳೆದ್ಬಿಟ್ಟು ಸಿಪ್ಪೆ ಬಿಡಿಸ್ಬಿಟ್ಟು ಮೀನ್ಸ್ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ. 2 ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ತೊಗೊಳ್ಳಿ. ಸೊ ಇಲ್ಲಿ ನಾನೊಂದು 4 ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಟೇಸ್ಟ್ ಬೇಕೋ, ಸ್ವೀಟ್ ಬೇಕೋ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲೊಂದು 4 ಸ್ಪೂನ್ ಅಷ್ಟೇ ಹಾಕ್ತೀನಿ, ಯಾಕಂದರೆ ಪೊಮೊಗ್ರಾನೇಟಲ್ಲಿ ಆಲ್ರೆಡಿ ಸ್ವೀಟ್ ಇರುತ್ತೆ. ಸೊ ಹಾಗಾಗಿ ಸೊ ಗೈಸ್ ಆಗಿದೆ, ಸೋಸೋಣ. ಸೊ ಗೈಸ್, ಸೋಸಿದ್ದೀನಿ. ಪೊಮೊಗ್ರಾನೇಟ್ ರೆಡಿ ಇದೆ. ಸ್ವಲ್ಪ ಚಲೋ ಇತ್ತು. 1, 2, 3 ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳೋಣ. ಗೈಸ್, ಪೊಮೊಗ್ರಾನೇಟ್ ಜ್ಯೂಸ್ ರೆಡಿ ಇದೆ. ಸೊ ಮನೇಲಿ ನೀರು ಕೂಡ ಫ್ರೆಶ್ ಆಗಿ ಮಾಡಿಕೊಂಡು ಜ್ಯೂಸ್ ಮನೆಯಲ್ಲೇ ಕುಡೀರಿ. ಗೈಸ್, ನುಗ್ಗೆ ಸೊಪ್ಪು ಚೆನ್ನಾಗಿ ಒಣಗಿದೆ. ಸೊ ಸಾರಿ, ಉಲ್ಟಾ ಇದೆ ಕ್ಯಾಮ್ರಾ. ಓಕೆ, ನುಗ್ಗೆ ಸೊಪ್ಪು ಒಣಗಿದೆ ಗೈಸ್. ಸೊ ಈಗ ಇದನ್ನು ಪುಡಿ ಮಾಡಿಬಿಟ್ಟು ನೋಡಿ, ಇಲ್ಲ ಆಲ್ರೆಡಿ ನಾನು ಎಲ್ಲದೂ ಪುಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಇದಕ್ಕೇನೆ ಈ ಪೌಡರ್ನು ಕೂಡ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಣಗಿದೆ ಚೆನ್ನಾಗಿ. ಈ ಬಿಸಿಲಲ್ಲಿ ಒಂದು ದಿನಕ್ಕೆ ಒಣಗಿಬಿಡುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ಮಿಕ್ಸಿ ಮಾಡಿ ಅದಕ್ಕೆ ಪೌಡರ್ ಮಾಡಿ ಮಿಕ್ಸ್ ಮಾಡೋಣ. ಸೊ ಗೈಸ್ ನೋಡಿ, ಇಷ್ಟು ಪೌಡ್ರ್ ಆಗಿದೆ ಅಷ್ಟೇ. ಅಷ್ಟು ಒಂದು ಫುಲ್ ನೆನೆಸಿಟ್ಟಿದ್ದಕ್ಕೆ ಎಷ್ಟು ಪೌಡ್ರ್ ಆಗಿದೆ ಅಷ್ಟೇ. ಸೊ ಇದನ್ನು ಕೂಡ ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು, ಅದೇ ನಾನು ಹೇಳಿದ್ನಲ್ಲ, ಮಧ್ಯಾಹ್ನ ಮತ್ತು ಸಾಯಂಕಾಲ ನೀವು ಮಜ್ಜಿಗೆ ಜೊತೆ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಸೊ ರೆಡಿ ಆಗಿದೆ ಇದು ಪೌಡರ್. ಸೊ ಲೆಟ್ಸ್ ಮಿಕ್ಸ್. ಸೊ ಗೈಸ್, ಲೆಟ್ಸ್ ಮಿಕ್ಸ್ ಇಟ್. ಕರೆಕ್ಷನ್ ಮಾಡ್ಕೊಂಡಿದ್ದೀನಿ ಗೈಸ್. ಸೊ ಇದನ್ನು ನೀವು ಒಂದು ಕಂಟೈನರ್ ಹಾಕ್ಕೊಂಡು ಇಟ್ಕೊಂಡು ಯೂಸ್ ಮಾಡಿ ಹೇಗಾಗಿದೆ ನಿಮ್ಮ ಮತ್ತು ಅದ್ರ ರಿಸಲ್ಟ್ ಏನು ಅಂತ ನನಗೆ ಸ್ವಲ್ಪ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಥರ ಆಗಿದೆ. ಸೊ ಹೋಮ್ ಮೇಡ್ ನಾವೇ ಎಲ್ಲ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಸ್ಟು. ಈ ಥರದ್ದು ಎಲ್ಲ ಹೊರಗಡೆಯಿಂದ ತಂದರೆ ಅದು ಏನು ಹಾಕಿರ್ತಾರೋ ಏನೋ ಗೊತ್ತಾಗಲ್ಲ ನಮ್ಗಳಿಗೂ ಒಂದು ಇಂಗ್ರೀಡಿಯೆಂಟ್ಸ್ ಎಲ್ಲ. ಸೊ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ಒಳ್ಳೆಯದು.
ಸೊ ಗೈಸ್ ಇಷ್ಟು ಕ್ವಾಂಟಿಟಿ ಆಗಿದೆ. ಸೊ ಇದು ನನಗನ್ಸೋ ಮಟ್ಟಿಗೆ ಒಂದು 2 ತಿಂಗಳು ಬರ್ಬೋದು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಅದು ಅವ್ರು ಹೇಗೆ ಯೂಸ್ ಮಾಡ್ತಾರೋ ಅದ್ರ ಮೇಲೆ ಡಿಪೆಂಡು. ಸೊ ಕ್ವಾಂಟಿಟಿ ಇಷ್ಟು ಆಗಿದೆ. ಒಂದು ದೊಡ್ಡ ಬಾಕ್ಸಲ್ಲೇ ಒಂದು ಸ್ವಲ್ಪ 3/4 ಭಾಗ ಆಗಿದೆ. ಸೊ ಆಗುತ್ತೆ ಅಂದ್ಕೊಂಡಿದ್ದೀನಿ, ನೋಡೋಣ. ಇದು ಮತ್ತೆ ಖಾಲಿ ಆದಾಗ ಮತ್ತೆ ಮಾಡ್ಕೊಡು ಅಂತ ಕೇಳ್ತಾರೆ. ಸೊ ಇಷ್ಟು ತಿಂಗಳು ಬರುತ್ತೆ ಅಂತ ಅವಾಗ ಗೊತ್ತಾಗುತ್ತೆ. ಸೊ ನೀವು ಕೂಡ ಮಾಡಿಕೊಂಡು ಕುಡೀರಿ ಗೈಸ್. ಸೊ ಗೈಸ್, ನೆಲ್ಲಿಕಾಯಿ ಒಣಗಾಕಿದ್ನಲ್ಲ, ಸೊ ಒಣಗಿದೆ ಅದು. ಈಗ ಪೌಡ್ರ್ ಮಾಡ್ತಾ ಇದ್ದೀನಿ. ಸೊ ಪೌಡರ್ ಆದಮೇಲೆ ಕ್ವಾಂಟಿಟಿ ಎಷ್ಟಾಗುತ್ತೆ ಅಂತ ನೋಡೋಣ. 1.5 kg ನೆಲ್ಲಿಕಾಯಿನ ತೊಳೆದ್ಬಿಟ್ಟು ಹಚ್ಚಿ ಒಣಗಾಕಿದ್ದು. ನೋಡಿದ್ರೆ ಅದಿಷ್ಟು ಎಷ್ಟಾಗಿದೆ. ಸೊ ಪುಡಿ ಮಾಡಿದಾಗ ಇನ್ನೇನು ಸ್ವಲ್ಪನೇ ಆಗೋದು. ಸೊ ನೆಲ್ಲಿಕಾಯಿ ಪುಡಿ ಮಾಡೋಣ. ಸೊ ಗೈಸ್, 1.5 kg ನೆಲ್ಲಿಕಾಯಿನ ತೊಳೆದು ಒಣಗಾಕಿದರೆ ನೋಡಿ, ಇಲ್ಲಿ ಒಂದು 1/4 ಭಾಗದಷ್ಟು ಅಷ್ಟೇ ಪೌಡ್ರ್ ಆಗಿದೆ. ಸೊ ಒಂದು 2-3 kg ಮಾಡಿದ್ರೆ ಏನಾದರೂ ಫುಲ್ ಬಾಕ್ಸ್ ಅಷ್ಟು ಪೌಡರ್ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಅಷ್ಟೇನೆ. ಸೊ 1.5 kgಗೆ ಇಷ್ಟೇ ಪೌಡರ್ ಆಗಿರೋದು. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿಕೊಂಡು, ನಾನು ಹೇಳಿದ್ನಲ್ಲ, ಶುಗರ್ ಇರೋರು ಬೆಳಗ್ಗೆ ಹೊತ್ತು ಡೈಲಿ 1 ಸ್ಪೂನಲ್ಲಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿದ್ರೆ ಏನೋ ಶುಗರ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ನೀವು ಕೂಡ ಬೇಕಂದರೆ ಟ್ರೈ ಮಾಡಿ ಗೈಸ್.